ನಿನ್ನ ಮಾತಿಗೆ ಬೆಲೆ ಇಲ್ಲದ ಕಡೆ ಮಾತನಾಡಬಾರದು. ಪ್ರೇಮವಿಲ್ಲದ ಕಡೆ ಆಸೆ ಪಡಬಾರದು. ಹಾಗೆ ನಿನ್ನನ್ನು ದೂರ ಇಡುವವರೊಂದಿಗೆ ಹತ್ತಿರ ಆಗಲು ಪ್ರಯತ್ನಿಸಬಾರದು. ನಿರ್ಲಕ್ಷ್ಯ ಮಾಡುವವರಿಗಾಗಿ ಕಾಯಬಾರದು. ಹಾಗೆ ನಿನ್ನೊಂದಿಗಿನ ಬಾಂಧವ್ಯ ಭಾರ ಅಂದುಕೊಳ್ಳುವವರೊಂದಿಗೆ ಭಾವನೆಗಳನ್ನು ಹಂಚಿಕೊಳ್ಳಬಾರದು. ನೀನು ಪಡುವ ಕಷ್ಟವನ್ನು ಇಲ್ಲಿ ಯಾರೂ ನೋಡುವುದಿಲ್ಲ. ಎಲ್ಲರೂ ನೋಡುವುದು ಕೊನೆಯ ಫಲಿತವನ್ನು ಮಾತ್ರ. ಈ ಕಲಿಯುಗದಲ್ಲಿ ಎಲ್ಲರಿಗೂ ಬೇಕಾಗಿರುವುದು ಫಲಿತಾಂಶವಷ್ಟೇ ಮುಖ್ಯ. ನೀನು ನಡೆದು ಬಂದ ದಾರಿ, ಪಟ್ಟ ಕಷ್ಟ ಎಲ್ಲವೂ ನಗಣ್ಯ. ಅದಕ್ಕಾಗಿ ಯಶಸ್ಸು ಪಡೆಯುವವರೆಗೂ ನಿರಂತರ ಶ್ರಮಿಸು. ಎಷ್ಟು ಬುದ್ಧಿವಂತಿಕೆಯಿಂದ ಮತ್ತು ಎಷ್ಟು ವೇಗವಾಗಿ ಗಮ್ಯವನ್ನು ತಲುಪಿರುವೆ ಎನ್ನುವುದು ಮುಖ್ಯ. ಮನುಷ್ಯರನ್ನು ನಂಬಿ ಬದುಕುವುದು ಬೇರೆ, ನಂಬಿಸುತ್ತಾ ಬದುಕುವುದು ಬೇರೆ. ನಂಬಿ ಬದುಕುವುದರಲ್ಲಿ ಪ್ರೇಮವಿರುತ್ತದೆ, ಅದೇ ನಂಬಿಸುತ್ತಾ ಬದುಕುವುದರಲ್ಲಿ ಸ್ವಾರ್ಥವಿರುತ್ತದೆ. ಪ್ರೇಮವೆಂದರೆ ಜೊತೆಯಲ್ಲಿ ಬದುಕುವುದು ಮಾತ್ರವೇ ಅಲ್ಲ, ದೂರವಿದ್ದರೂ ಮನಸ್ಸಿಗೆ ಹತ್ತಿರವಾಗಿ ಇರುವುದು ಕೂಡ ಪ್ರೇಮವೆನಿಸುತ್ತದೆ. ಪ್ರಶಾಂತವಾಗಿ ನಿದ್ರಿಸುವವರು ಮತ್ತು ನಿದ್ದೆಯಿಂದ ಎದ್ದಾಗಲೂ ಮಗುವಿನ ಹಾಗೆ ಪ್ರಸನ್ನತೆಯಿಂದ ಇರುವವನೇ ನಿಜವಾದ ಶ್ರೀಮಂತನೆಂದು ನೆನಪಿಟ್ಟುಕೊ. ಜೀವನದಲ್ಲಿ ಇರುವ ಸಮಸ್ಯೆಗಳನ್ನು ಬಗೆಹರಿಸುವ ಎಲ್ಲ ಪ್ರಯತ್ನಗಳು ಮುಗಿದ ಮೇಲೆ ಏನು ಆಗುತ್ತದೆಯೋ ಅದು ಆಗಲಿ ಬಿಡಿ. ಜೀವನ ಒಂದು ಪ್ರವಾಹದ ಹಾಗೆ ಹರಿಯಲು ಬಿಡಿ. ಒಂದಾನೊಂದು ಸಮಯದಲ್ಲಿ ಜೀವನ ಒಂದು ಹೊಸ ತಿರುವನ್ನು ಖಂಡಿತವಾಗಿಯೂ ಪಡೆದುಕೊಳ್ಳುತ್ತದೆ. ಅದಕ್ಕಾಗಿ ಸಹನೆಯಿಂದ ಕಾಯುವುದೇ ಜೀವನ. ಜೀವನದಲ್ಲಿ ಯಶಸ್ಸು ಸುಮ್ಮನೆ ಬರುವುದಿಲ್ಲ. ಕಷ್ಟಗಳನ್ನು ಎದುರಿಸಬೇಕು, ಸಹನೆಯನ್ನು ಹೊಂದಿರಬೇಕು. ನಿರಂತರ ಪರಿಶ್ರಮವಿದ್ದಾಗ ಮಾತ್ರ ಯಶಸ್ಸು ತಪ್ಪದೇ ದೊರಕುತ್ತದೆ. ಶ್ರದ್ಧೆಯಿಂದ ಕೆಲಸ ಮಾಡದ ಯಾರೇ ಆಗಲಿ ಒಳ್ಳೆಯ ಫಲಿತವನ್ನು ಪಡೆಯಲು ಆಗದು. ತಪ್ಪು ಮಾಡಿಯೂ ಕೂಡ ತಮ್ಮದೇ ಸರಿಯೆಂದು ವಾದಿಸುವವರೊಂದಿಗೆ ವಾದಿಸುವುದು ಯಾವುದೇ ಅರ್ಥವಿಲ್ಲ. ಅಂಥವರೊಂದಿಗೆ ಸುಮ್ಮನಿರುವುದು ಒಳ್ಳೆಯದು. ಮನುಷ್ಯನ ಔನ್ನತ್ಯ ಅನ್ನುವುದು 6 ಅಡಿ ಅಂತವಾದ ದೇಹ ಅಲ್ಲ, ಯೋಚಿಸಿ ಮಾತನಾಡುವ ಮಾತಿನಲ್ಲಿ ಇರುತ್ತದೆ. ಯಾವುದೇ ಬಾಂಧವ್ಯ ಶಾಶ್ವತವಲ್ಲ ಎಂದು ತಿಳಿದು ಕೂಡ ವ್ಯಾಮೋಹ ಬೆಳೆಸಿಕೊಳ್ಳುವುದು ಜೀವನದಲ್ಲಿ ನಾವು ಮಾಡುವ ಅತಿ ದೊಡ್ಡ ತಪ್ಪು. ನಂಬಿಕೆ ಇಲ್ಲದ ಸ್ನೇಹ, ಹಾಗೆ ಬೆಲೆ ಕೊಡದ ಬಾಂಧವ್ಯ, ಅರ್ಥ ಮಾಡಿಕೊಳ್ಳದ ಪ್ರೇಮ ಇದ್ದರೂ ಒಂದೇ, ಇಲ್ಲದಿದ್ದರೂ ಒಂದೇ. ಜೀವನದಲ್ಲಿ ಬೆಲೆ ಕೊಡದ ಬಾಂಧವ್ಯವನ್ನು ಬೆಳೆಸಬೇಡ, ಬೆಲೆ ಕೊಡುವ ಬಾಂಧವ್ಯಗಳನ್ನು ಬಿಡಿಸಿಕೊಳ್ಳಬೇಡ. ಯಾವುದನ್ನು ಹೆಚ್ಚಾಗಿ ಆಶಿಸಬೇಡ. ಜೀವನವೊಂದು ನೀರಿನ ಬುಗ್ಗೆ, ಸಂಸಾರವೊಂದು ಮಾಯ. ದಿನಗಳು ಕಳೆಯುತ್ತಾ ಹೋದಂತೆ ಮರಣಕ್ಕೆ ಹತ್ತಿರ ಆಗುವೆ. ಮರಣವೊಂದೇ ಸಾಕು ನಾವು ಕಟ್ಟಿಕೊಂಡ ಸಾಮ್ರಾಜ್ಯವನ್ನು ಅಳಿಸಿ ಹಾಕುವುದಕ್ಕೆ. ಮೌನ ಸ್ತ್ರೀಯ ಒಂದು ಅತಿದೊಡ್ಡ ರೋದನೆ. ಯಾವಾಗಲೂ ಮಾತನಾಡುವ ಮತ್ತು ಎಲ್ಲರೊಂದಿಗೂ ಅತ್ಯಂತ ಸಂತೋಷ ಹಾಗೂ ಲವಲವಿಕೆಯಿಂದ ಇರುವ ಸ್ತ್ರೀ ಮಾತನಾಡುತ್ತಿಲ್ಲವೆಂದರೆ ಅವಳ ಹೃದಯ ಮಾತುಗಳನ್ನು ಕೂಡ ಹುಡುಕದಿರುವಷ್ಟು ಸುಸ್ತಾಗಿದೆ ಎಂದು ಅರ್ಥ. ಅವಳ ಮನಸ್ಸು ಅಪಾರ ನೋವನ್ನು ಕಂಡಿದೆ ಎಂದು ತಿಳಿಯಿರಿ. ಓರ್ವ ಸ್ತ್ರೀಯು ಅಪಾರ ನೋವು ಮತ್ತು ದುಃಖಕ್ಕೆ ಒಳಗಾದಾಗ ಮೌನಕ್ಕೆ ಸರಿಯುವಳು, ಮಾತುಗಳನ್ನು ನಿಲ್ಲಿಸುವಳು. ಜೀವನದಲ್ಲಿ ಓರ್ವ ಸ್ತ್ರೀ ಯಾವಾಗಲೂ ಸಂತೋಷದಿಂದ ಇರಬೇಕು. ಒಂದು ಕುಟುಂಬವು ಸುಖ ಸಂತೋಷವಾಗಿದೆಯೆಂದರೆ ಸ್ತ್ರೀಯ ಪಾತ್ರ ದೊಡ್ಡದು. ಅವಳು ಎಷ್ಟು ಪ್ರಸನ್ನತೆಯಿಂದ ಇರುವಳು, ಕುಟುಂಬವು ಅಷ್ಟೇ ಸಂತೋಷದಿಂದ ಸಾಗುವುದು. ಇದು ಎಲ್ಲ ಪತಿಯರಿಗೆ ಅನುಭವ ಆಗಿರುತ್ತದೆ. ಓರ್ವ ಸ್ತ್ರೀ ಸೂಕ್ಷ್ಮ ಮನಸ್ಸನ್ನು ಹೊಂದಿರುವಳು. ಯಾರ ಮನೆಯಲ್ಲಿ ಸ್ತ್ರೀ
ಮಾತನಾಡುವುದಿಲ್ಲವೋ ಆ ಮನೆಯ ವಾತಾವರಣ ಉತ್ಸುಕತೆಯಿಂದ ಇರುವುದಿಲ್ಲ. ಸ್ತ್ರೀ ಮಾತನಾಡಬೇಕು, ಎಲ್ಲರಲ್ಲೂ ಉತ್ಸಾಹವನ್ನು ತುಂಬುವಳು, ಕುಟುಂಬವನ್ನು ಜೀವಂತವಾಗಿ ಇರಿಸುವಳು. ಕಷ್ಟಗಳನ್ನು ಎದುರಿಸುವ ಧೈರ್ಯ, ಹಾಗೆ ಕಷ್ಟದ ನೋವುಗಳನ್ನು ಭರಿಸುವ ಸಹನೆ ಯಾವಾಗಾದರೆ ನಿನ್ನಲ್ಲಿ ಇರುತ್ತದೆಯೋ ಅದುವೇ ನೀನು ಜೀವನದಲ್ಲಿ ಸಫಲನಾಗುವೆ ಎಂಬ ಸೂಚನೆ. ಒಂದು ಸಣ್ಣ ಅನುಮಾನವೂ ಕೂಡ ಯಾವುದೇ ಬಾಂಧವ್ಯಕ್ಕೆ ಬಹಳ ಪ್ರಮಾದಕರ. ಸಮುದ್ರದಷ್ಟು ಪ್ರೇಮವಿದ್ದಾಗ್ಯೂ ದ್ವೇಷಕ್ಕೆ ಹಾಗೂ ದೂರವಾಗುವುದಕ್ಕೆ ಅದೇ ಮೂಲ ಕಾರಣ. ಅನುಮಾನಿಸಬೇಡಿ, ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿ. ಕಷ್ಟದ ಬೆಲೆ ಮತ್ತು ಇಷ್ಟದ ಬೆಲೆ ಒಬ್ಬರು ಹೇಳಿದರೆ ಗೊತ್ತಾಗುವುದಲ್ಲ, ಸ್ವಯಂ ಅನುಭವಿಸಿ ಅನುಭೂತಿ ಪಟ್ಟರೆ ಗೊತ್ತಾಗುತ್ತದೆ. ಇಲ್ಲವಾದರೆ ಇತರರು ಪಟ್ಟ ಕಷ್ಟ ಸುಲಭವಾಗಿ ಮತ್ತು ತೋರಿಸುವ ಇಷ್ಟ ಲಘುವಾಗಿ ಕಾಣುತ್ತದೆ. ಈ ಪ್ರಪಂಚದಲ್ಲಿ ಯಾವುದೂ ಶಾಶ್ವತವಲ್ಲ. ಈಗಿರುವ ಈ ಕ್ಷಣ ಮಾತ್ರವೇ ನಮ್ಮದು. ನಿನ್ನೆ ಅನ್ನುವುದು ತೀರಿ ಹೋದ ಋಣ, ಇನ್ನು ನಾಳೆ ಅನ್ನುವುದು ಭಗವಂತ ಕೊಡುವವರ. ಯಾವುದೇ ವಿಷಯದಲ್ಲಿ ಯಾರ ಮೇಲೂ ಆಧಾರ ಪಡಬೇಡ. ಒಂದು ಸಾರಿ ಕೇಳಿದರೆ ಸಹಾಯ, ಅದೇ ಸಹಾಯ ಪದೇ ಪದೇ ಕೇಳಿದರೆ ನಿಸ್ಸಹಾಯ. ಆದಷ್ಟು ಇನ್ನೊಬ್ಬರ ಸಹಾಯವಿಲ್ಲದೆ ಬದುಕಲು ಕಲಿ. ಆಗಲೇ ನಿನ್ನ ಮೇಲೆ ನಿನಗೆ ನಂಬಿಕೆ ಮತ್ತು ಇತರರಿಗೆ ನಿನ್ನ ಮೇಲೆ ಗೌರವ ಬೆಳೆಯುತ್ತದೆ. ಮನುಷ್ಯನಲ್ಲಿ ಅತಿ ಆಸೆ ಕೂಡ ತನಕ್ಕೆ ದಾರಿಯಾಗುತ್ತದೆ. ಆಸೆಗಳು ತೀರಿದರೂ ತೀರದಿದ್ದರೂ ಆನಂದವಾಗಿರುವುದು ಕಲಿ. ಒಳ್ಳೆಯದನ್ನು ಆಚರಿಸು, ಒಳ್ಳೆಯ ಮಾರ್ಗದಲ್ಲಿ ನಡೆ, ಒಳ್ಳೆಯ ಕೆಲಸಗಳನ್ನು ಮಾಡು ಮತ್ತು ಒಳ್ಳೆಯ ಮಾತುಗಳನ್ನು ಆಡು. ಇದರಿಂದ ಆನಂದ ಪ್ರಾಪ್ತಿಯಾಗುತ್ತದೆ. ಇವುಗಳು ನಮ್ಮ ಜೀವನದಲ್ಲಿ ಜೊತೆಯಾಗಿ ಇದ್ದರೆ ಸಾಕು, ಒಳ್ಳೆಯತನ ನಮಗೆ ಆಭರಣವಾಗುತ್ತದೆ. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.